ಹಾಗೆಯೇ ಈಗಾಗಲೇ ಶ್ರೀನಗರದ ಏರ್ಪೋರ್ಟ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಈಗ ಭಾರೀ ಸ್ಫೋಟ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಫೋಟದ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಹಾಗೆಯೇ ಪಂಜಾಬ್ನ ಫಿರೋಜ್ಪುರದಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿಯನ್ನು ನಡೆಸಿರುವಂಥದ್ದು. 3 ನಾಗರಿಕರಿಗೆ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಸೇನೆ ಮಾಡಿದೆ. 3 ನಾಗರಿಕರಿಗೆ ಫಿರೋಜ್ಪುರದಲ್ಲಿ ಗಾಯಗಳಾಗಿದ್ದಾವೆ. ಮನೆಯ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ಮಾಡಿರುವಂಥದ್ದು. ಅವರನ್ನು ಈಗಾಗಲೇ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಶ್ರೀನಗರದ ಏರ್ಪೋರ್ಟ್ನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಭಾರೀ ಸ್ಫೋಟದ ಸದ್ದು ಈಗ ಶ್ರೀನಗರದ ಏರ್ಪೋರ್ಟ್ನಲ್ಲಿ ಕೇಳಿ ಬಂದಿದೆ. ಸ್ಫೋಟದ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ಮುಂದುವರೆದಿದೆ. ಸತತ 2ನೇ ದಿವಸ ಈಗ ಪಾಕಿಸ್ತಾನ ಭಾರತವನ್ನು ಕೆಣಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ಸ್ವರೂಪದಲ್ಲಿ ಪಾಕಿಸ್ತಾನ ದಾಳಿಗಳನ್ನು ನಡೆಸುತ್ತೆ ಅನ್ನೋಂಥ ಭಾರತ ನಿರೀಕ್ಷೆ ಮಾಡಿತ್ತು, ಅದೇ ಸ್ವರೂಪದಲ್ಲಿ 2ನೇ ದಿವಸಕ್ಕೂ ಕೂಡ ಡ್ರೋನ್ ದಾಳಿಯನ್ನು ಪಾಕಿಸ್ತಾನ ಮುಂದುವರಿಸಿದೆ. ಬಹುತೇಕ ಪಾಕಿಸ್ತಾನದ ಬಳಿಯಲ್ಲಿ ಯಾವುದೇ ರೀತಿಯಾದಂತಹ ಯುದ್ಧ ತಂತ್ರಗಾರಿಕೆಗಳು ಇಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಮತ್ತು ಭಾರತವನ್ನು ಹೇಗಾದರೂ ಮಾಡಿ ಯುದ್ಧಕ್ಕೆ ಆಹ್ವಾನಿಸಬೇಕು ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದ ಸೇನಾಪಡೆ ಯೋಚನೆ ಮಾಡ್ದಂಗೆ ಕಾಣ್ತಾ ಇದೆ.